ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಮತ್ತೆ ನಾವು ಕರೆಂಟ್ ಅಫೇರ್ಸ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಯಾರು KPSC ಓದ್ತಾ ಇದ್ದೀರಿ, KEA ಮತ್ತು VAO ಎಕ್ಸಾಮ್ಗೆ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ನಿಮಗೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ತಾವು ಈ ಕ್ಲಾಸ್ಗಳನ್ನು ತಪ್ಪದೆ ವೀಕ್ಷಣೆ ಮಾಡಿ ತಮಗೆ ಅನುಕೂಲ ಮಾಡ್ಕೊಳ್ಬೇಕಂತ ಹೇಳಿ ಹೇಳ್ತಾ ಇವತ್ತಿನ ಕ್ಲಾಸನ್ನು ಚಾಲು ಮಾಡೋಣ. ಮೊದಲನೇದಾಗಿ 8ನೇ ತಾರೀಕು ಆಗಸ್ಟ್ 2026 ಬಂದಿರತಕ್ಕಂಥ ಒಂದು ಸ್ಟೇಟ್ ಕರೆಂಟ್ ಅಫೇರ್ಸ್ ಯಾವುದಂದ್ರೆ ಅಮೃತ್ ಭಾರತ್ ರೈಲ್ವೆ ನಿಲ್ದಾಣ ಯೋಜನೆ. ಈ ಅಮೃತ್ ಭಾರತ್ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಕರ್ನಾಟಕದ ಕೆಲವೊಂದಿಷ್ಟು ಆಯ್ಕೆ ಮಾಡಿರ್ತಕ್ಕಂಥ ಸುಮಾರು 61 ರೈಲ್ವೆ ನಿಲ್ದಾಣಗಳನ್ನ ಏನ್ ಮಾಡಿದ್ದಾರೆ, ಅವುಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. 61 ರೈಲ್ವೆ ನಿಲ್ದಾಣಗಳು ಯಾವುವು ಅನ್ನೋದನ್ನ ನಾ ಮುಂದೆ ನೋಡೋಣ. ಏನಿದು, ಇದನ್ನ ಯಾಕೆ ಹೀಗೆ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣಂತ. ಇದನ್ನ ಭಾರತೀಯ ರೈಲ್ವೆ ಇಲಾಖೆ ಇದನ್ನ ಜಾರಿಗೆ ತಂದಿರತಕ್ಕಂಥದ್ದು. ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತಕ್ಕಂಥದ್ದು ಇದರ ಹೆಸರು. ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್. ತಾವೆಲ್ಲರೂ ಇದನ್ನ ನೆನ್ಪಿಟ್ಕೊಳ್ಬೇಕು. ನಿಮ್ಮ KPSC ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಬರ್ಬೋದು. ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ನೀವು ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಅದೇ ರೀತಿ ಎಷ್ಟು ರೈಲ್ವೆ ನಿಲ್ದಾಣಗಳನ್ನ ಇದರಡಿಯಲ್ಲಿ ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳಿ ಸ್ಕೀಮ್ ಮಾಡಲಾಗಿದೆ ಅಂದ್ರೆ ಸುಮಾರು 61 ರೈಲ್ವೆ ನಿಲ್ದಾಣಗಳನ್ನ ಇದರಡಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪೈಕಿ ಕೇವಲ 12 ನಿಲ್ದಾಣಗಳಲ್ಲಿ ಮಾತ್ರ ಅಭಿವೃದ್ಧಿ ಕಾಮಗಾರಿ ಏನಾಗಿದೆ, ಈ ಸದ್ಯಕ್ಕೆ ಪೂರ್ಣವಾಗಿದೆ. ಇನ್ನು ಉಳಿದಿರ್ತಕ್ಕಂಥ ರೈಲ್ವೆ ನಿಲ್ದಾಣಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಏನ್ ಮಾಡಲಾಗಿದೆ ಅಂದ್ರೆ ಹೇಳಲಾಗಿದೆ. ಹಾಗಾದ್ರೆ ಇದರ ಉದ್ದೇಶ ಏನು, ಇದರ ಮಹತ್ವ ಏನಂದ್ರೆ ಪ್ರಯಾಣಿಕರಿಗೆ ವಿಶ್ವ ದರ್ಜೆಯ ಸೌಲಭ್ಯಗಳನ್ನ, ಆಧುನಿಕ ಸೌಲಭ್ಯಗಳನ್ನ ಒದಗಿಸುವುದು ಮತ್ತು ಸುಧಾರಿತ ಪ್ರವೇಶ ದ್ವಾರಗಳು ಅಂದ್ರೆ ಎಂಟ್ರೆನ್ಸ್ ಗಳನ್ನ ಸುಧಾರಣೆ ಮಾಡುವುದು, ಮತ್ತು ಲೇಡೀಸ್ಗೆ ವಿಶೇಷವಾಗಿ ವಿಶ್ರಾಂತಿ ಕೊಠಡಿಗಳನ್ನ, ಸುರಕ್ಷಿತವಾಗಿರ್ತಕ್ಕಂಥ ಕೊಠಡಿಗಳನ್ನ ನಿರ್ಮಾಣ ಮಾಡೋದು, ಮತ್ತು ಡಿಜಿಟಲ್ ಸೂಚನಾ ಫಲಕ ಅಂದ್ರೆ ನೀವು ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡಿರ್ಬೋದು, ಮೊದಲೆಲ್ಲ ಏನ್ ಮಾಡ್ತಿದ್ರು, ಗೋಡೆಯ ಮೇಲೆ ಬರೀತಿದ್ರು ಅಥವಾ ಬ್ಯಾನರ್ಗಳ ಮುಖಾಂತರ ಟೈಮಿಂಗ್ ಅನ್ನ ಡಿಸ್ಪ್ಲೇ ಮಾಡ್ತಿದ್ರು. ಆದ್ರೆ ಈಗ ಏನ್ ಮಾಡ್ತಾ ಇದಾರೆ, ಡಿಜಿಟಲ್ ಬೋರ್ಡ್ ಮುಖಾಂತರ ಅವುಗಳನ್ನ ಡಿಸ್ಪ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಡಿಯಲ್ಲಿ ಇರ್ತಕ್ಕಂಥ 61 ರೈಲ್ವೆ ನಿಲ್ದಾಣಗಳ ಪಟ್ಟಿ ಯಾವ್ದಾವ್ದಿದೆ, ಯಾವ ಸ್ಟೇಷನ್ಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಆಲ್ಮಟ್ಟಿ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಅಳ್ನಾವರ್ ಧಾರವಾಡ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥ ಒಂದು ರೈಲ್ವೆ ಸ್ಟೇಷನ್. ಅರಸೀಕೆರೆ ಜಂಕ್ಷನ್, ಆಮೇಲೆ ಬದಾಮಿ, ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು ಕಂಟೋನ್ಮೆಂಟ್ ಅಂತ ಹೇಳಿ ಒಂದು ಸ್ಟೇಷನ್ ಇದೆ. ಬಂಗಾರಪೇಟೆ, ಬಂಟ್ವಾಳ, ಬೆಳಗಾವಿ, ಬೀದರ್, ಬಿಜಾಪುರ, ಚಾಮರಾಜನಗರ, ಚನ್ನಪಟ್ಟಣ, ಚನ್ನಸಂದ್ರ, ಚಿಕ್ಕಮಗಳೂರು, ಚಿಕ್ಕೋಡಿ ರೋಡ್, ಇದು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥದ್ದು. ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ದೊಡ್ಡಬಳ್ಳಾಪುರ, ಗದಗ್, ಗಣಗಾಪುರ್ ರೋಡ್, ಆಮೇಲೆ ಗಂಗಾವತಿ, ಘಟಪ್ರಭಾ, ಗೋಕಾಕ್ ರೋಡ್, ಗುಬ್ಬಿ, ಹರಿಹರ, ಹಾಸನ, ಹೊಸಪೇಟೆ, ಹುಬ್ಳಿ ಜಂಕ್ಷನ್, ಕಲಬುರಗಿ ಜಂಕ್ಷನ್, ಆಮೇಲೆ KR ಪುರಂ, ಕೆಂಗೇರಿ, ಸಂಗೊಳ್ಳಿ ರಾಯಣ್ಣ, KSR ಬೆಂಗಳೂರು ಅಂತ ಏನ್ ಕರಿತೀವಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ರೈಲ್ವೆ ಜಂಕ್ಷನ್ ಅದು KSR. ಆಮೇಲೆ ಕೊಪ್ಪಳ, ಮಾಲೂರು, ಮಂಡ್ಯ, ಆನಂತರ ಮಂಗಳೂರು ಸೆಂಟ್ರಲ್, ಮಂಗಳೂರು ಜಂಕ್ಷನ್, ಮೈಸೂರು ಜಂಕ್ಷನ್, ರಾಯಚೂರು, ರಾಮನಗರ, ರಾಣೆಬೆನ್ನೂರು, ಆಮೇಲೆ ಸಾಗರ್ ಜಂಗಾರು ಅಂತಕ್ಕಂಥ ಒಂದು ರೈಲ್ವೆ ನಿಲ್ದಾಣ, ನಂತರ ಸಾಲಿಗ್ರಾಮ, ಶಹಬಾದ್, ಶಿವಮೊಗ್ಗ ಟೌನ್, ಸುಬ್ರಹ್ಮಣ್ಯ ರೋಡ್, ತಿಪಟೂರು, ತುಮಕೂರು, ಉಡುಪಿ, ಯಾದಗಿರಿ, ಯಶವಂತಪುರ್, ವೈಟ್ಫೀಲ್ಡ್, ಇವೆಲ್ಲ ಬೆಂಗಳೂರಲ್ಲಿ ಬರ್ತಕ್ಕಂಥದ್ದು. ಈ ರೀತಿ ಒಟ್ಟು 61 ನಿಲ್ದಾಣಗಳನ್ನ ಏನ್ ಮಾಡಿದ್ದಾರೆ, ವಿಶ್ವ ದರ್ಜೆಯ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇದನ್ನ ಮಾಡಿರ್ತಕ್ಕಂಥದ್ದು. ನೀವು ಈ ಲಿಸ್ಟ್ ಅನ್ನ ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಏನ್ ಮಾಡ್ಬೋದು, ಅದನ್ನ ಸ್ಕ್ರೀನ್ಶಾಟ್ ಅನ್ನ ತಕೊಂಡು ನೋಟ್ ಅನ್ನ ಮಾಡ್ಕೊಳ್ಬಹುದು. ಎಕ್ಸಾಮ್ ಸಮೀಪ ಬಂದಾಗ ಅವುಗಳನ್ನ ನೀವು ಏನ್ ಮಾಡ್ಬೋದು, ರಿವಿಷನ್ ಅನ್ನ ಮಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಅದೇ ರೀತಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಏನಂದ್ರೆ
HAL ವಿಮಾನ ನಿಲ್ದಾಣ, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ ಕರಿತೀವಿ HAL. ಇದು ಒಂದು RNPCATH ಮೈಲ್ಸ್ಟೋನ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಮಾನ ನಿಲ್ದಾಣ. ಭಾರತದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ಯಾವುದಂದ್ರೆ HAL ವಿಮಾನ ನಿಲ್ದಾಣದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಬೆಂಗಳೂರಿನ HAL ವಿಮಾನ ನಿಲ್ದಾಣ ಭಾರತದಲ್ಲಿ ಮೊದಲ ಬಾರಿಗೆ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಆ ತಂತ್ರಜ್ಞಾನ ಯಾವುದಂದ್ರೆ ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಕ್ಯಾಟಗರಿ H, RNP ಕ್ಯಾಟಗರಿ H ಅಂತೇಳಿ ಕರಿತೀವಿ. ಇದು ಉಪಗ್ರಹ ಆಧಾರಿತವಾಗಿ ಹೆಲಿಕಾಪ್ಟರ್ನ ಅಪ್ರೋಚ್ ವಿಧಾನವನ್ನ ಯಶಸ್ವಿಯಾಗಿ ಕಾರ್ಯಾಚರಣೆಗೆ ತಂದಿದೆ. ಇದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಂದ್ರೆ, ನಾವು ವಿಮಾನಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ, ಹವಾಮಾನ ವೈಪರೀತ್ಯ ಇದ್ದಾಗ ವಿಮಾನಗಳನ್ನ ಲ್ಯಾಂಡ್ ಮಾಡೋಕೆ ತುಂಬಾ ಕಷ್ಟವಾಗುತ್ತೆ. ಆ ಸಮಯದಲ್ಲಿ ಸುರಕ್ಷಿತವಾದ ಲ್ಯಾಂಡಿಂಗ್ ಅನ್ನ ಮಾಡೋಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಉಪಗ್ರಹ ಆಧಾರಿತ ಟೆಕ್ನಾಲಜಿಯನ್ನ ಮೊಟ್ಟ ಮೊದಲ ಬಾರಿಗೆ HAL ಅಳವಡಿಸಿಕೊಂಡಿದೆ. ಇದು ನಿಮ್ಮ ಎಕ್ಸಾಮ್ ಪರ್ಪಸ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. RNPH ಕ್ಯಾಟಗರಿ ಈ ತಂತ್ರಜ್ಞಾನನ ಅಳವಡಿಸಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ವಿಮಾನ ತಯಾರಿಕಾ ಕಂಪನಿ ಯಾವ್ದಂತ ಹೇಳಿ ಕೇಳಬಹುದು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್. ಅದು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ ಹೇಳ್ಬೋದು. ಇದನ್ನ ಇನ್ನೊಂದ್ಸಲ ಹೇಳ್ತೀನಿ, ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಕ್ಯಾಟಗರಿ H, RNP ಕ್ಯಾಟಗರಿ H ಅಂತಕ್ಕಂಥ ಒಂದು ಉಪಗ್ರಹ ಆಧಾರಿತ ಹೆಲಿಕಾಪ್ಟರ್ ಅಪ್ರೋಚ್ ವಿಧಾನವನ್ನ ಯಶಸ್ವಿಯಾಗಿ ಕಾರ್ಯಾಚರಣೆಗೆ ತಂದಿರತಕ್ಕಂಥದ್ದು HAL. ಇದನ್ನ ತಾವು ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ RNP ಕ್ಯಾಟಗರಿ H ಅಂದ್ರೆ ಏನು? ಇದರ ಸಂಪೂರ್ಣ ರೂಪ ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್. ಇದರ ಹೆಸರು ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್, RNP, ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು. ಹಾಗಾದ್ರೆ ಕ್ಯಾಟಗರಿ H ಯಾಕೆ ಇದೆ? H ಅಂದ್ರೆ ಹೆಲಿಕಾಪ್ಟರ್ ಅಂತ ಅರ್ಥ ಅಂತ ತಿಳ್ಕೋಬೇಕು. ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್, H ಮೀನ್ಸ್ ಹೆಲಿಕಾಪ್ಟರ್. ಹಾಗಾದ್ರೆ ಹಿಂಗಂದ್ರೆ ಏನು? ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು, ಅದು ಯಾಕೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೋದಾದ್ರೆ, ಸಾಮಾನ್ಯವಾಗಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಏನಾಗುತ್ತೆ, ಭೂಮಿಗೆ ಇಳಿಯುವಾಗ ಅಲ್ಲಿ ವಾತಾವರಣ ಅಷ್ಟೊಂದು ಕೆಲವೊಂದ್ ಸಾರಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಲ್ಯಾಂಡ್ ಆಗೋಕೆ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವಾತಾವರಣ ಇರೋದ್ರಿಂದ ಕೆಲವೊಂದ್ಸಲ ಅಪಘಾತಗಳಾಗತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಆ ಅಪಘಾತಗಳನ್ನ ತಡೆಯುವ ದೃಷ್ಟಿಯಿಂದ ಏನಾಗಿದೆ ಅಂದ್ರೆ, ಈ ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಕ್ಯಾಟಗರಿ H ಅಂತಕ್ಕಂಥದ್ದನ್ನ HAL ಅಳವಡಿಸಿಕೊಂಡಿದೆ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ನೋಡ್ರಿ, ಹವಾಮಾನ ಸರಿ ಇಲ್ಲದೆ ಇದ್ದಾಗ ಅಥವಾ ಮಂಜು ಕವಿದ ವಾತಾವರಣ ಇದ್ದಾಗ, ಕೆಳಗಿನ ಲ್ಯಾಂಡ್ ಆಗುವಾಗ ಭೂಮಿಯ ವಾತಾವರಣ ನಮಗೆ ಸರಿಯಾಗಿ ಕಾಣದೇ ಇದ್ದಾಗ, ಅಂತ ಸಂದರ್ಭದಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ಲ್ಯಾಂಡಿಂಗ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ ಯಾವುದಂದ್ರೆ ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಕ್ಯಾಟಗರಿ H ಅಂತೇಳಿ ಕರಿತೀವಿ. ಇದರ ಉಪಯೋಗ ಏನು? ಯಾಕೆ ಇದನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಹವಾಮಾನ ಅಥವಾ ಕಡಿಮೆ ಗೋಚರತೆಯ ಲೋ ವಿಜುವಾಲಿಟಿ ಸಂದರ್ಭಗಳಲ್ಲಿಯೂ ಕೂಡ ಹೆಲಿಕಾಪ್ಟರ್ಗಳ ಸುರಕ್ಷಿತ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡಲು ಇದು ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ಯಾವುದೇ ಹವಾಮಾನ ವೈಪರೀತ್ಯ ಲ್ಯಾಂಡಿಂಗ್ ಸಮಯದಲ್ಲಿ ಇದ್ರೂ ಕೂಡ ಸುರಕ್ಷಿತವಾಗಿ ಅವುಗಳನ್ನ ಲ್ಯಾಂಡ್ ಮಾಡ್ತಕ್ಕಂಥ, ಹೆಲಿಕಾಪ್ಟರ್ಗಳನ್ನ ಲ್ಯಾಂಡ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಸಹಾಯ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಯಾವುದಂದ್ರೆ ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಕ್ಯಾಟಗರಿ H ಅಂತಕ್ಕಂಥದ್ದು ನಾವು ನೋಡಬಹುದು. ಇದು ಸ್ಯಾಟಲೈಟ್ ಬೇಸ್ಡ್, ಉಪಗ್ರಹ ಆಧಾರಿತವಾಗಿ ಇದು ಸಹಾಯವನ್ನ ಮಾಡುತ್ತೆ. ಪೈಲಟ್ಗಳಿಗೆ ಭೂಮಿಯ ಮೇಲಿನ ಯಾವುದೇ ನೆಲದ ಉಪಕರಣಗಳ ಸಹಾಯವಿಲ್ಲದೆ ನೇರವಾಗಿ ಉಪಗ್ರಹಗಳಿಂದ ಬರುವ ಸಿಗ್ನಲ್ ಬಳಸಿ ಹೆಲಿಕಾಪ್ಟರ್ ನಿಖರವಾಗಿ ನಿಲ್ದಾಣದತ್ತ ಕೊಂಡೊಯ್ಯಲಿಕ್ಕೆ ಇದು ಸಹಾಯ ಮಾಡುತ್ತೆ. ಲೋ ವಿಸಿಬಿಲಿಟಿ ಲ್ಯಾಂಡಿಂಗ್ ಅಂದ್ರೆ ಮಳೆ ಇರ್ಬೋದು, ಮಂಜು ಇರ್ಬೋದು, ಮತ್ತು ಹೊಗೆ, ಇನ್ನು ಯಾವುದೇ ರೀತಿ ಇರ್ತಕ್ಕಂಥ ತೊಂದರೆಗಳು ಬಂದ್ರೆ ಲ್ಯಾಂಡಿಂಗ್ ಸಮಯದಲ್ಲಿ ಉಪಗ್ರಹ ಏನ್ ಮಾಡುತ್ತೆ, ಕರೆಕ್ಟ್ ಆಗಿರ್ತಕ್ಕಂಥ ಲ್ಯಾಂಡಿಂಗ್ ಪ್ಲೇಸಸ್ ಯಾವುದಿದೆ, ಆ ಲ್ಯಾಂಡಿಂಗ್ ಪ್ಲೇಸಸ್ ಅಲ್ಲಿ ನಾವು ಹೆಲಿಕಾಪ್ಟರ್ನ ಲ್ಯಾಂಡ್ ಮಾಡಬಹುದಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ನೇರವಾಗಿ ಆ ಪೈಲಟ್ಗೆ ಹೇಳಿಕೊಡುತ್ತೆ. ಅದರ ಆಧಾರವಾಗಿ ಪೈಲಟ್ ಏನ್ ಮಾಡ್ತಾನೆ, ಆ ಹೆಲಿಕಾಪ್ಟರ್ಗಳನ್ನ ಸುರಕ್ಷಿತವಾಗಿ ಯಾವುದೇ ಅಪಘಾತಗಳು ಸಂಭವಿಸದೇ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ ಅವುಗಳನ್ನ ಲ್ಯಾಂಡ್ ಮಾಡಬಹುದಾಗಿರುತ್ತೆ. ಇದು ಅತ್ಯಂತ ನಿಖರವಾಗಿರ್ತಕ್ಕಂಥ ಒಂದು ಉಪಗ್ರಹ ಆಧಾರಿತ ತಂತ್ರಜ್ಞಾನ. ತಾವು ನೆನ್ಪಿಟ್ಕೊಳ್ಬೇಕು. ಈ RNP ಕ್ಯಾಟಗರಿ H, ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಕ್ಯಾಟಗರಿ H ಅನ್ನ ತಾವು ನೆನ್ಪಿಟ್ಕೊಳ್ಬೇಕು. ಇದು ಭಾರತದಲ್ಲಿ ಮೊಟ್ಟ ಮೊದಲ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರೋದ್ರಿಂದ HAL ಎಕ್ಸಾಮ್ಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಇದನ್ನ ಏನ್ ಮಾಡ್ಬೋದು, ನೋಟ್ ಅನ್ನ ಮಾಡ್ಕೊಳ್ಬಹುದು.
ಇಲ್ಲಿಗೆ ದಿನಾಂಕ 8/8/2026 ಕರೆಂಟ್ ಅಫೇರ್ಸ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಇನ್ನು 9ನೇ ದಿನದ ಕರೆಂಟ್ ಅಫೇರ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.